ಪ್ರಿಯರೇ, ದಿನದ ಬದುಕಿಗೊಂದು ಕ್ರಿಸ್ತನ ಈ ದನಿ ನಮ್ಮೆಲ್ಲರಿಗೂ ಪ್ರೇರಣೆಯಾಗಲಿ. ಪೂಜಾ ವಿಧಿಯ ಸಾಧಾರಣ ಕಾಲದ 10ನೆಯ ವಾರ, ಜೂನ್ 13, 2025 ಶುಕ್ರವಾರ. ಮತ್ತಾಯನು ಬರೆದ ಪವಿತ್ರ ಶುಭ ಸಂದೇಶದಿಂದ ವಾಚನ, 5ನೇ ಅಧ್ಯಾಯ 27ರಿಂದ 32ರವರೆಗಿನ ವಚನಗಳು. ಆ ಕಾಲದಲ್ಲಿ ಯೇಸು ತಮ್ಮ ಶಿಷ್ಯರಿಗೆ ಹೀಗೆಂದರು: ವ್ಯಭಿಚಾರ ಮಾಡಕೂಡದು ಎಂಬ ನಿಯಮವನ್ನು ನೀವು ಕೇಳಿದ್ದೀರಿ. ಆದರೆ ನಾನು ಹೇಳುತ್ತೇನೆ ಕೇಳಿ, ಪರಸ್ತ್ರೀಯನ್ನು ಕಾಮದೃಷ್ಟಿಯಿಂದ ನೋಡುವ ಪ್ರತಿಯೊಬ್ಬನೂ ತನ್ನ ಹೃದಯದಲ್ಲಿ ಆಕೆಯೊಡನೆ ಆಗಲೇ ವ್ಯಭಿಚಾರ ಮಾಡಿದವನೇ ಆಗುತ್ತಾನೆ. ನಿನ್ನ ಬಲಗಣ್ಣು ನಿನಗೆ ಪಾಪಕ್ಕೆ ಕಾರಣವಾದರೆ ಅದನ್ನು ಕಿತ್ತೆಸೆದು ಬಿಡು. ನಿನ್ನ ಇಡೀ ದೇಹ ನರಕಕ್ಕೆ ತುತ್ತಾಗುವುದಕ್ಕಿಂತ ನಿನ್ನ ಒಂದು ಅಂಗ ನಾಶವಾಗುವುದೇ ಲೇಸು. ನಿನ್ನ ಬಲಗೈ ನಿನಗೆ ಪಾಪಕ್ಕೆ ಕಾರಣವಾದರೆ ಅದನ್ನು ಕತ್ತರಿಸಿ ಬಿಸಾಡಿಬಿಡು. ನಿನ್ನ ಇಡೀ ದೇಹ ನರಕದ ಪಾಲಾಗುವುದಕ್ಕಿಂತ ಒಂದು ಅವಯವ ನಾಶವಾಗುವುದು ಎಷ್ಟೋ ಮೇಲು. ಇದಲ್ಲದೆ ತನ್ನ ಹೆಂಡತಿಯನ್ನು ಬಿಟ್ಟು ಬಿಡುವವನು ವಿವಾಹ ವಿಚ್ಛೇದನ ಪತ್ರವನ್ನು ಅವಳಿಗೆ ಕೊಡಲಿ ಎಂದು ವಿಧಿಸಲಾಗಿದೆ. ಆದರೆ ನಾನೀಗ ನಿಮಗೆ ಹೇಳುತ್ತೇನೆ ಕೇಳಿ, ತನ್ನ ಹೆಂಡತಿಯ ದುರ್ನಡತೆಯ ಕಾರಣದಿಂದಲ್ಲದೆ ಅವಳನ್ನು ಬಿಟ್ಟು ಬಿಡುವವನು ಅವಳು ವ್ಯಭಿಚಾರಿಣಿಯಾಗುವುದಕ್ಕೆ ಕಾರಣನಾಗುತ್ತಾನೆ. ಅಲ್ಲದೆ ಗಂಡ ಬಿಟ್ಟವಳನ್ನು ಮದುವೆಯಾಗುವವನು ಕೂಡ ವ್ಯಭಿಚಾರಿಯಾಗುತ್ತಾನೆ. ಪ್ರಭುವಿನ ಶುಭ ಸಂದೇಶ. ಕ್ರಿಸ್ತರೇ ನಿಮಗೆ ಸ್ತುತಿ ಸಲ್ಲಲಿ. ಚಿಂತನೆ: ಪರಸ್ತ್ರೀಯನ್ನು ಕಾಮದೃಷ್ಟಿಯಿಂದ ನೋಡುವುದೇ ಪಾಪ. ಪ್ರಭು ಯೇಸುವಿನಲ್ಲಿ ಆತ್ಮೀಯರೇ, ಯೇಸು ಇಂದಿನ ಶುಭ ಸಂದೇಶದಲ್ಲಿ ವ್ಯಭಿಚಾರವನ್ನು ಕೇವಲ ದೈಹಿಕ ಕೃತ್ಯವಾಗಿ ನೋಡದೆ ನಮ್ಮ ಮನಸ್ಸು ಮತ್ತು ಹೃದಯದಲ್ಲೇ ಅದರ ಮೂಲವು ಅಡಗಿದೆ ಎಂಬುದನ್ನು ಬೋಧಿಸುತ್ತಾರೆ. ಪರಸ್ತ್ರೀಯನ್ನು ಕಾಮದೃಷ್ಟಿಯಿಂದ ನೋಡುವುದೇ ಪಾಪ ಎಂಬ ಯೇಸುವಿನ ಮಾತು ಶುದ್ಧ ಮನೋಭಾವ ಮತ್ತು ಶ್ರದ್ಧೆಯ ಅಗತ್ಯತೆಯನ್ನು ತೋರಿಸುತ್ತದೆ. ಅವರು ನಿನ್ನ ಬಲಗಣ್ಣು ಅಥವಾ ಬಲಗೈ ನಿನ್ನನ್ನು ಪಾಪಕ್ಕೆ ಎಳೆಯುತ್ತಿದ್ದರೆ ಅದನ್ನು ಕಿತ್ತೆಸೆದು ಬಿಡು ಎಂಬ ತೀಕ್ಷ್ಣ ಉಪಮೆ ಮೂಲಕ ಪಾಪದ ವಿರುದ್ಧದ ಅವರ ದೃಢ ನಿಲುವನ್ನು ವ್ಯಕ್ತಪಡಿಸುತ್ತಾರೆ. ಇದರಿಂದ ಪಾಪವನ್ನು ನಿರ್ಲಕ್ಷಿಸದೆ ತಕ್ಷಣ ತೊಳೆದು ಹಾಕಬೇಕೆಂಬುದನ್ನು ನಮಗೆ ಯೇಸು ಮನವರಿಕೆ ಮಾಡಿಕೊಡುತ್ತಾರೆ. ಪ್ರಿಯರೇ, ವಿವಾಹ ಸಂಬಂಧದ ಪವಿತ್ರತೆಯನ್ನು ಒತ್ತಿ ಹೇಳುವ ಮೂಲಕ ಶುದ್ಧ ಮನಸ್ಸು, ಪ್ರಾಮಾಣಿಕ ಹೃದಯ ಮತ್ತು ನಂಬಿಕೆಯ ಸಂಬಂಧವನ್ನು ಕಾಪಾಡಿಕೊಳ್ಳುವ ಮಹತ್ವವನ್ನು ಪ್ರತಿಪಾದಿಸುತ್ತಾರೆ. ಪವಿತ್ರ ಜೀವನ ದೇವರ ಯೋಜನೆಯಾಗಿದೆ. ಇದಕ್ಕೆ ವಿರುದ್ಧವಾದುದೇ ಪಾಪ. ಪಾಪವೆಂದರೆ ಕೇವಲ ಕಾರ್ಯದಲ್ಲಿ ಮಾತ್ರವಲ್ಲ, ಕಾಯ, ವಾಚ, ಮನಸ್ಸ ನಾವು ಪವಿತ್ರತೆಯನ್ನು ಕಾಪಾಡಿಕೊಳ್ಳಬೇಕು. ಇಂದಿನ ವಿಶೇಷತೆ ಪಾದ್ವದ ಸಂತ ಅಂತೋಣಿಯವರ ಸ್ಮರಣೆಯನ್ನು ಮಾಡುತ್ತಿದ್ದೇವೆ. ಆತ್ಮೀಯರೇ, 1195ರಲ್ಲಿ ಪೋರ್ಚುಗಲ್ ದೇಶದ ಪ್ರಮುಖ ಪಟ್ಟಣವಾದ ಲಿಸ್ಬನ್ನಲ್ಲಿ ಸಂತ ಅಂತೋಣಿಯವರ ಜನನವಾಯಿತು. ಆತ್ಮೀಯರೇ, ಸ್ನಾನದೀಕ್ಷೆಯ ವೇಳೆಯಲ್ಲಿ ಅವರಿಗೆ ಫರ್ಡಿನೆಂಡ್ ಎಂಬ ಹೆಸರನ್ನಿಡಲಾಯಿತು. ಇವರ ತಂದೆ ಮಾರ್ಟಿನ್ ದೆ ಬೊಯೆಲಿಯನ್ ಆ ದೇಶದ ಅರಸರ ಕೋಶಾಧಿಕಾರಿಯಾಗಿದ್ದರು ಮತ್ತು ಅವರ ತಾಯಿಯಾದ ಮೇರಿ ಸದ್ಭಕ್ತ ಗೃಹಿಣಿಯಾಗಿದ್ದರು. ಅಂತೋಣಿಯವರ ಪೋಷಕರು ಮನೆತನದ ಗೌರವಕ್ಕಿಂತಲೂ ಆಧ್ಯಾತ್ಮಿಕ ಜೀವನಕ್ಕೆ ಹೆಚ್ಚು ಗಮನ ಹರಿಸಿದ್ದರಿಂದ ಬಾಲ್ಯದಿಂದಲೇ ಆಧ್ಯಾತ್ಮಿಕ ಪೋಷಣೆ ಸಂತ ಅಂತೋಣಿಯವರಿಗೆ ಲಭಿಸಿತ್ತು. ಅಂತೆಯೇ 15 ವಯಸ್ಸಿನಲ್ಲಿ ತಮ್ಮ ವಿರಕ್ತತ್ವವನ್ನು ಕಾದಿರಿಸಿಕೊಳ್ಳಲು ಈ ಪ್ರಪಂಚದ ಮರಳು ಮಾಯೆಯನ್ನು, ಆಶಾಪಾಶಗಳನ್ನು ತ್ಯಜಿಸಿ ಗುರುಮಠವನ್ನು ಸೇರಿದರು. 1220ರಲ್ಲಿ ಸಂತ ಫ್ರಾನ್ಸಿಸರ ಸಭೆಯಲ್ಲಿ ವ್ರತಗಳ ವಾಗ್ದಾನದ ಸಂದರ್ಭದಲ್ಲಿ ಅಂತೋಣಿ ಎಂಬ ಹೆಸರನ್ನು ಅವರಿಗೆ ಕೊಡಲಾಯಿತು. ಪಾವನರಾದ ಅಂತೋಣಿಯವರಿಗೆ ವೇದ ಸಾಕ್ಷಿಯಾಗುವ ಮಹದಭಿಲಾಷೆ ಇತ್ತು. ಅಂತೆಯೇ ಆಫ್ರಿಕಾ ಖಂಡದ ಮೂರ್ ಎಂಬ ಜನಾಂಗದವರಿಗೆ ಸುವಾರ್ತೆಯನ್ನು ಸಾರಬೇಕೆಂದು ಬಯಸಿದರು. ಆದರೆ ಅದಕ್ಕೆ ಮುಂಚೆ ತಮ್ಮ ಗುರುಶ್ರೇಷ್ಠರ ಅಪ್ಪಣೆ ಮೇರೆಗೆ ಅಂತೋಣಿಯವರು ಫ್ರಾನ್ಸ್ ಮತ್ತು ಇಟಲಿ ದೇಶಗಳಲ್ಲಿ ಧರ್ಮ ಪ್ರಚಾರದ ಹೊಣೆ ವಹಿಸಿಕೊಳ್ಳಬೇಕೆಂಬುದು ದೈವ ಸಂಕಲ್ಪವಾಗಿತ್ತು. ಆಫ್ರಿಕಾ ದೇಶಕ್ಕೆ ಬಂದೊಡನೆ ಅಲ್ಲಿ ಅವರು ಭಯಂಕರವಾದ ಜ್ವರಕ್ಕೆ ತುತ್ತಾಗಿ ತಮ್ಮ ದೇಶಕ್ಕೆ ಹಿಂದಿರುಗುವಂತಾಯಿತು. ಮುಂದೆ ಸಮುದ್ರ ಪ್ರಯಾಣದಲ್ಲಿ ಅವರ ಹಡಗು ಒಡೆದು ಅಂತೋಣಿಯವರು ಸಿಸಿಲಿ ದೇಶವನ್ನು ಸೇರಬೇಕಾಯಿತು. ನಂತರ ಅಸಿಸಿ ಪಟ್ಟಣಕ್ಕೆ ಪ್ರಯಾಣ ಬೆಳೆಸಿ ಅಲ್ಲಿ ಸಂತ ಫ್ರಾನ್ಸಿಸರು ತಮ್ಮ ಸ್ವಂತ ಸಭೆಯ ಸನ್ಯಾಸಿಗಳಿಗೆ ಏರ್ಪಡಿಸಿದ್ದ ಸಾಧಾರಣ ಕೂಟದಲ್ಲಿ ಭಾಗವಹಿಸಿದರು. ಮೊಂಟೆಫಿಲೋ ಎಂಬಲ್ಲಿ ಅಂತೋಣಿಯವರಿಗೆ ತಮ್ಮ ಸಭೆಯ ಸಹೋದರರಿಗೆ ದಿವ್ಯ ಬಲಿಪೂಜೆಯನ್ನು ಒಪ್ಪಿಸುವ ಕಾರ್ಯವನ್ನು ವಹಿಸಲಾಗಿತ್ತು. ಇವರು ಪ್ರಖ್ಯಾತ ಪ್ರಬೋಧಕರೆಂದು ಪರಿಗಣಿತರಾಗಿ ಊರೂರು ಸುತ್ತುತ್ತಾ ದೇವರ ವಾಕ್ಯವನ್ನು ಸಾರಿ ಏಡ್ರಿಯಾಟಿಕ್ ಸಮುದ್ರ ತೀರದ ರೊಮಾಗ್ನೋ ಪಟ್ಟಣದ ರಿಮಿನಿಗೂ ಬಂದರು. ಅಲ್ಲಿ ಅನೇಕ ಅಲ್ಬಿಜೆನ್ಸಿಯಾ
ಧರ್ಮದ್ರೋಹಿಗಳನ್ನು ಮಣಿಸಲು ಪವಾಡ ಹಾಗೂ ವಾಕ್ಚಾತುರ್ಯಗಳನ್ನು ಪ್ರಯೋಗಿಸಿ ಯಶಸ್ಸನ್ನು ಕಂಡರು. ಇವರು ಪಾಪಿಗಳ ಪರಿವರ್ತಕರೆಂದು, ಕಳೆದುಕೊಂಡ ವಸ್ತುಗಳನ್ನು ಹಿಂದಿರುಗಿಸುವ ಪವಾಡ ಪುರುಷರೆಂದು, ಪರಮ ಪ್ರಸಾದದ ಸದ್ಭಕ್ತರೆಂದು ಪ್ರಖ್ಯಾತಿ ಪಡೆದಿದ್ದಾರೆ. ಅಂತೆಯೇ ಮಾತೆ ಮರಿಯಮ್ಮನವರ ಸದ್ಭಕ್ತರೆಂದು, ದೀನರ ಪಾಲಕರೆಂದು ಅಂತೋಣಿಯವರು ಹೆಸರು ಗಳಿಸಿದ್ದಾರೆ. ಆತ್ಮೀಯರೇ, ಸಂತ ಅಂತೋಣಿಯವರು ತಮ್ಮ ಶರೀರಕ್ಕೆ ಸ್ವಲ್ಪವೂ ವಿಶ್ರಾಂತಿ ಕೊಡದೆ ದುಡಿದರು. ಹಗಲೆಲ್ಲ ಪ್ರಬೋಧಿಸಿ ರಾತ್ರಿ ಬಹಳ ಹೊತ್ತು ಪಾಪ ನಿವೇದನೆಯನ್ನು ಕೇಳುತ್ತಿದ್ದರು. ಉಪವಾಸ ಮತ್ತು ದೇಹ ದಂಡನೆಯಿಂದ ಶರೀರವು ಕ್ಷೀಣಿಸಿ ಅಂತ್ಯ ದಿನಗಳು ಸಮೀಪಿಸುವುದನ್ನು ಮನಗಂಡರು. ಲೂಕ ಮತ್ತು ಹೋಸರ್ ಎಂಬಿಬ್ಬರು ಭಕ್ತ ಸಹೋದರರೊಡನೆ ಅಂತೋಣಿಯವರು ಪಾದ್ವ ಪಟ್ಟಣದಿಂದ 3 ಮೈಲಿಗಳ ದೂರವಿರುವ ಕಂಪಾಟ್ರಿಯೋ ಎಂಬ ಸಣ್ಣ ಹಳ್ಳಿಗೆ ತೆರಳಿದರು. ಅಲ್ಲಿ ಅಂತ್ಯಕ್ಕಾಗಿ ಕಾಯುತ್ತಾ ಮನಪೂರ್ವಕವಾಗಿ ಪರಲೋಕದ ಧ್ಯಾನದಲ್ಲಿ ತಲ್ಲೀನರಾದರು. ತಮ್ಮ 36ನೇ ವಯಸ್ಸಿಗೆ ಇಹಲೋಕವನ್ನು ತ್ಯಜಿಸಿ ನಂತರ ಅನೇಕ ಅದ್ಭುತಗಳನ್ನು ದೇವರು ಅವರ ಮೂಲಕ ಮಾಡಿಸಿದ್ದರು. ಮರಣ ಹೊಂದಿದ 1 ವರ್ಷದೊಳಗೆ, ಅಂದರೆ 1232ರಲ್ಲಿ ವಿಶ್ವಗುರು 9ನೇ ಗ್ರೆಗೋರಿಯವರು ಅಂತೋಣಿಯವರಿಗೆ ಸಂತರ ಪಟ್ಟವನ್ನಿತ್ತು ಗೌರವಿಸಿದರು. 1946ರಲ್ಲಿ 12ನೇ ಭಕ್ತಿನಾಥರು ಅವರನ್ನು ಧರ್ಮ ಪಂಡಿತರೆಂದು ಘೋಷಿಸಿದರು. ಸಂತ ಅಂತೋಣಿಯವರೇ, ನಮಗಾಗಿ ಪ್ರಾರ್ಥಿಸಿರಿ. ದೇವರು ನಮ್ಮೆಲ್ಲರನ್ನು ಆಶೀರ್ವದಿಸಲಿ. ಇದು ದನಿಮಾಧ್ಯಮ ಮರೆಯ ಕೊಡುಗೆ. ಧ್ವನಿ ವಂದನೆಯ ಸ್ವಾಮಿ ಶಾಂತಕುಮಾರ್ ಜೆ, ಬೆಂಗಳೂರು ಮಹಾಧರ್ಮ ಕ್ಷೇತ್ರ. ಪ್ರಿಯರೇ, ಈ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಪ್ರತಿದಿನ ದೇವರ ವಾಕ್ಯವನ್ನು ಆಲಿಸುತ್ತಾ ಅದನ್ನು ಇತರರೊಂದಿಗೆ ಹಂಚಿಕೊಳ್ಳಲು ನಮಗೆ ನೆರವಾಗಿರಿ. ಧನ್ಯವಾದಗಳು.
ದೇವರು ನಮ್ಮೆಲ್ಲರನ್ನು ಆಶೀರ್ವದಿಸಲಿ. ಅದ್ಭುತಶಾಲಿಯಾದ ಸಂತ ಅಂತೋಣಿಯವರೇ ನಮಗಾಗಿ ಪ್ರಾರ್ಥಿಸಿರಿ. ಇದು ದನಿ ಮಾಧ್ಯಮ ಮನೆಯ ಕೊಡುಗೆ. ಧ್ವನಿ ವಂದನೆಯ ಸ್ವಾಮಿ ಶಾಂತಕುಮಾರ್ ಜೆ, ಬೆಂಗಳೂರು ಮಹಾಧರ್ಮ ಕ್ಷೇತ್ರ.